ನಮಸ್ಕಾರ, ವೆಲ್ಕಮ್ ಟು ಮಿಂತ್ರಾ ಫೈಂಡ್ಸ್. ಸೊ ನಾರ್ಮಲಿ ನಾನು ನನ್ನ ಫೇಶಿಯಲ್ ಹೇರ್ನ ಹೇಗೆ ರಿಮೂವ್ ಮಾಡ್ತೀನಿ ಅಂತ ಈ ವಿಡಿಯೋಲಿ ಹೇಳ್ತೀನಿ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಸೊ ನಾನಿದು ವೈಟ್ ಚಾಕ್ಲೇಟ್ ವ್ಯಾಕ್ಸ್ ಬೀನ್ಸ್ ಯೂಸ್ ಮಾಡೋದು ಆ್ಯಂಡ್ ಈ ವ್ಯಾಕ್ಸ್ ಮೆಷಿನ್ ತುಂಬ ಗಲೀಜಾಗಿದೆ, ತುಂಬ ಟೈಮಿಂದ ಯೂಸ್ ಮಾಡ್ತೀನಿ ಅದಕ್ಕೆ. ಸೊ ಈ ವ್ಯಾಕ್ಸ್ ಬೀನ್ಸ್ನ ಹಾಕಿ ಹೀಟ್ ಮಾಡಿದ್ದೀನಿ ಆ್ಯಂಡ್ ಹೇರ್ ಬ್ಯಾಂಡ್ ಹಾಕ್ಕೊಂಡೆ ಸೊ ದಟ್ ಯಾವುದು ಕೂದಲು ಮೇಲೆ ಅಂಟಬಾರ್ದು ಅಂತ. ಹೇರ್ ತಿನ್ನಾಗಿರಲಿ ತಿಕ್ಕಾಗಿರಲಿ ಇದು ಈಸಿಲಿ ರಿಮೂವ್ ಮಾಡಿಬಿಡುತ್ತೆ ಆ್ಯಂಡ್ ಪೇಯ್ನ್ ಕೂಡ ಆಗಲ್ಲ ಆ್ಯಂಡ್ ಈಸಿಲಿ ಅಪ್ಲೈ ಮಾಡ್ಬೋದು. ಹೀಟ್ ಆಗೋವರೆಗೂ ಯು ಹ್ಯಾವ್ ಟು ವೇಟ್ ಅಷ್ಟೇ. ಆ್ಯಂಡ್ ನನಗಂತೂ ಇದು ತುಂಬ ಈಸಿ, ಲೈಕ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಮಾಡ್ಕೊಳ್ಳೋದು. ಸೊ ಆ ವಿಷಯಕ್ಕೆ ನನಗೆ ತುಂಬ ಹೆಲ್ಪ್ಫುಲ್ ಇದು. ಆ್ಯಂಡ್ ಆಲ್ಸೋ ಇದು ಮಾಡ್ಕೊಳ್ಳೋದ್ರಿಂದ ನನಗೆ ಹೇರ್ ಗ್ರೋತ್ ಜಾಸ್ತಿ ಆಗಿಲ್ಲ, ಕಡಿಮೆ ಆಗ್ತಾ ಬಂದಿದೆ. ನನ್ನ ಚಿನ್ನ ಏರಿಯಾಲಿ ಸ್ವಲ್ಪ ಹೇರ್ ಜಾಸ್ತಿ ಬೆಳೆಯುತ್ತೆ. ಇದು ಒಂದೇ ಸ್ವೈಪಲ್ಲಿ ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಡುತ್ತೆ ಆ ಥಿಕ್ ಹೇರ್ನ. ಆ್ಯಂಡ್ ಆಲ್ಸೋ ಟ್ಯಾನಿಂಗ್ ಇದ್ದರೂ ಅದನ್ನು ರಿಮೂವ್ ಮಾಡಿಬಿಡುತ್ತೆ. ನನಗೆ ಜಸ್ಟ್ 20 ಮಿನಿಟ್ಸ್ ತೊಗೊಳುತ್ತೆ ಫುಲ್ ಫೇಸ್ನ ವ್ಯಾಕ್ಸ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಯಾರ ಮೇಲೆ ಡಿಪೆಂಡ್ ಆಗಬೇಕಾಗೂ ಇಲ್ಲ. ಆ್ಯಂಡ್ ಇದಾದಮೇಲೆ ನಾನು ಐಸ್ ಗ್ಲೋಬಲ್ಲಿ ಒಂಚೂರು ಮಸಾಜ್ ಮಾಡಿ ಅಲೋವೆರಾ ಜೆಲ್ ಹಾಕೊಂಡ್ಬಿಡ್ತೀನಿ ಆ್ಯಂಡ್ ಏನು ರೆಡ್ನೆಸ್ ಕೂಡ ಉಳಿಯಲ್ಲ. ಐ ಆಮ್ ಇನ್ ಲವ್ ವಿತ್ ದಿಸ್ ಮೆಷೀನ್ ಆ್ಯಸ್ ವೆಲ್ ಆಸ್ ಈ ವ್ಯಾಕ್ಸ್ ಬೀಡ್ಸು. ನಿಮಗೆ ಇದ್ರ ಲಿಂಕ್ ಬೇಕು ಅಂತಂದರೆ ನೀವು ವ್ಯಾಕ್ಸ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಐ ವಿಲ್ ಸೆಂಡ್ ಯು ದ ಲಿಂಕ್. ಬಾಯ್, ಥ್ಯಾಂಕ್ ಯು.